ಎಸ್, ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮೆಲ್ಲರ ಎಜುಕೇಟರ್ ಅಂಡ್ ಮೆಂಟರ್ ಇಮಾಂಸ ಮುಲ್ತಾನಿ. ಕನ್ನಡ ಒಂದು ಭಾಷಾ ಬೋಧನಾಶಾಸ್ತ್ರ ವಿಷಯದಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಮತ್ತು ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಹಾಗೂ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಲ್ಲಿ 20 ಅಂಕದ ಒಂದು ಬೋಧನಾಶಾಸ್ತ್ರ ಅಲ್ಲಿ ಕೇಳಿರ್ತಕ್ಕಂಥದ್ದು. ಇಲ್ಲಿ ನಮ್ಮ ಕಡೆಗೆ ಏನಂದ್ರೆ 15 ಅಥವಾ 14 ಅಂಕಗಳ ಒಂದು ಬೋಧನಾಶಾಸ್ತ್ರ ಕೇಳಿರ್ತಕ್ಕಂಥದ್ದು ಗೊತ್ತಿದೆ. ಈಗಾಗಲೇ ಎರಡು ಒಂದು ಟಾಪಿಕ್ಗಳನ್ನ ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡಿದ್ದೆ. ಅದರಲ್ಲಿ ಮೂರನೇ ಒಂದು ಟಾಪಿಕ್ ಬಂದ್ಬಿಟ್ಟು ಭಾಷಾ ಕಲಿಕೆಯ ಒಂದು ಸಿದ್ಧಾಂತಗಳು ಅಂತಕ್ಕಂಥದ್ದು ಬರ್ತದೆ. ಭಾಷಾ ಕಲಿಕೆಯ ಸಿದ್ಧಾಂತಗಳು ಅಂತ ಹೇಳಿ. ಸೊ ಬೇಸಿಕ್ ಆಗಿ ನಾವು ಇಲ್ಲಿವರೆಗೆ ಕೇವಲ ಒಂದು 4 ಪ್ರಿನ್ಸಿಪಲ್ಸ್ಗಳನ್ನ ನೋಡ್ಕೊಂಡಿದೀವಿ. ಆದರೆ ಸುಮಾರು 13 ಸಿದ್ಧಾಂತಗಳು ಇದರಲ್ಲಿ ಬರ್ತದೆ. ಈ 13 ಸಿದ್ಧಾಂತಗಳ ಮೇಲೆ ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಸೊ ಯಾವ ರೀತಿಯಾಗಿ ಇದ್ರ ಮೇಲೆ ಕ್ವಶನ್ಸ್ ಇಲ್ಲಿವರೆಗೆ ಈ 13 ಸಿದ್ಧಾಂತಗಳಲ್ಲಿ ಸುಮಾರು 3 ರಿಂದ 4 ಸಿದ್ಧಾಂತಗಳ ಮೇಲೆ ಪದೇ ಪದೇ ಕ್ವಶನ್ಸ್ಗಳಾಗಿದ್ದಾವೆ. ಸಮ್ ಟೈಮ್ 2 ಕೂಡ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಆಮೇಲೆ 100% ಇದು ಕ್ವಶನ್ ಆಗತಕ್ಕಂಥ ಟಾಪಿಕ್ ಆಗಿರುತ್ತೆ. ಸೊ ಇದರಲ್ಲಿ ನಾನು ಡಿಸ್ಕಷನ್ ಮಾಡ್ತಕ್ಕಂಥದ್ದು ಈಗಾಗಲೇ ನಿಮ್ಗೆ ಗೊತ್ತಿದೆ ಭಾಷೆ ಅಂದ್ರೆ ಏನು ಅಂತಕ್ಕಂಥದ್ದು. ಹೌದಾ? ಭಾಷೆ ಅಂತಕ್ಕಂಥದ್ದು ಏನು? ನಮ್ಮ ವಿಚಾರಗಳನ್ನ, ನಮ್ಮ ಅಭಿಪ್ರಾಯಗಳನ್ನ ಅಭಿವ್ಯಕ್ತಪಡಿಸ್ತಕ್ಕಂಥ ಒಂದು ಮಾಧ್ಯಮ ಅಂತ ಹೇಳ್ತೀವಿ. ಧ್ವನಿ ಸಂಕೇತಗಳಿಂದ ನಮ್ಮ ವಿಚಾರಗಳನ್ನ ಅಭಿವ್ಯಕ್ತಪಡಿಸ್ತಕ್ಕಂಥ ಒಂದು ಮಾಧ್ಯಮವನ್ನ ನಾವೆಲ್ಲರೂ ಭಾಷೆ ಅಂತ ಕರಿತೀವಿ. ಇದು ಸಂಸ್ಕೃತದ ಭಾಷೆ ಅಂತಕ್ಕಂಥ ಧಾತುವಿನಿಂದ ಬಂದಿದ್ದು ಮಾತನಾಡುವಿಕೆ ಅಂತಕ್ಕಂಥ ಅರ್ಥವನ್ನ ಕೊಡ್ತದೆ ಅಂತ ಹೇಳಿ ಈಗಾಗಲೇ ನಿಮ್ಗೆ ಗೊತ್ತಿದೆ. ಲ್ಯಾಂಗ್ವೇಜ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಕರಿತೀವಿ. ಇದು ಲ್ಯಾಟಿನ್ ಭಾಷೆ ಲಿಂಗ್ವಾದಿಂದ ಬಂದಿದ್ದು ಏನು? ನುಡಿ ಅಂತ ಅರ್ಥವನ್ನ ಕೊಡ್ತದೆ ಅಂತ ಹೇಳಿ ಈಗ ನಾಲಿಗೆಯಿಂದ ಹೊರಬಂದಂತದ್ದು ಅರ್ಥ ಕೊಡ್ತದೆ ಅಂತ ಹೇಳಿ ಈಗಾಗಲೇ ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ಸೊ ಈಗ ಮುಂದುವರೆದು ಭಾಷೆ ಎಂಬ ಜ್ಯೋತಿ ಬೆಳಗದೇ ಇದ್ದರೆ ಆಶೇಷ ಭುವನತ್ರಯವು ಕತ್ತಲಾಗಿ ಬಿಡುತ್ತಿತ್ತು ಅಂತ ಹೇಳಿ ದಂಡಿ ಅವರು ಕೊಟ್ಟಿರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನು ನೆನಪಿಸ್ಕೊಳ್ಬಹುದು. ಯಾಕಂದ್ರೆ ಮಾನವ ಒಂದು ಸಮಾಜದ ಸೃಷ್ಟಿ, ಸಮಾಜದಲ್ಲಿ ಬದುಕ್ತಾನೆ. ಹೌದಾ? ಈ ಸಮಾಜದಲ್ಲಿ ಬದುಕ್ತಿರ್ತಕ್ಕಂಥ ಸಂದರ್ಭದಲ್ಲಿ ಭಾಷೆಯನ್ನ ಬಳಸಿಕೊಂಡು ತನ್ನ ಏನ್ ಮಾಡ್ತಾನೆ? ಅಂತರ್ ಸಂಬಂಧವನ್ನ ಸಾಧಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಹೀಗಾಗಿ ಭಾಷೆ ಅಂತಕ್ಕಂಥದ್ದು ಮನುಷ್ಯನ ಒಂದು ಅದ್ಭುತ ಆವಿಷ್ಕಾರ ಅಂತಾನೆ ಹೇಳ್ತೀವಿ. ಸೊ ಈ ಭಾಷೆಯಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸಿದ್ಧಾಂತಗಳಂತ ಬಂದಾಗ ಸುಮಾರು 13 ಸಿದ್ಧಾಂತಗಳು ಬರ್ತದೆ. ಅದರಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಸಿದ್ಧಾಂತ ಸಿದ್ಧತಾ ಹಂತ ಅಂತ ಕರಿತೀವಿ. ಸಿದ್ಧತಾ ಹಂತ, ಲಾ ಆಫ್ ರೆಡಿನೆಸ್, ಸಿದ್ಧತಾ ಹಂತ. ಈ ಸಿದ್ಧತಾ ಹಂತವನ್ನು ಯಾರು ಕೊಟ್ರಂದ್ರೆ EL ಥಾರ್ನೆಕ್ ಅವ್ರು ಕೊಡ್ತಾರೆ. EL ಥಾರ್ನೆಕ್. ಥಾರ್ನೆಕ್ ಯಾರು? ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತಕ್ಕಂಥದ್ದು ಈಗಾಗಲೇ ನಾವು ಮನೋವಿಜ್ಞಾನದಲ್ಲಿ ತಿಳ್ಕೊಂಡಿದೀವಿ. ಪ್ರಯತ್ನ ದೋಷ ಕಲಿಕೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಇವರು ಮಂಡಿಸ್ತಾರೆ. ಕಲಿಕೆ ಸಿದ್ಧಾಂತಗಳಲ್ಲಿ ಪ್ರಯತ್ನ ದೋಷ ಕಲಿಕೆ ಅಂತೇಳಿ ಥಾರ್ನೆಕ್ ಅವರು ಬರ್ತದೆ. ಕಲಿಕೆಯ 3 ನಿಯಮಗಳನ್ನ ಕೊಡ್ತಾರೆ. ಸಿದ್ಧಾರ್ಥ ನಿಯಮ, ಅಭ್ಯಾಸ ನಿಯಮ ಮತ್ತು ಪರಿಣಾಮ ನಿಯಮ ಅಂತೇಳಿ ಅದನ್ನು ನಾವು ನೋಡ್ತೀವಿ. ಸೊ ಇಲ್ಲಿ ಥಾರ್ನೆಕ್ ಅವರು ಈ ಸಿದ್ಧತಾ ಹಂತವನ್ನ ಕೊಟ್ರು. ಸಿದ್ಧತಾ ಅಂದ್ರೆ ಏನು? ಈಗ ಸಿದ್ಧತೆ ಅಂದ್ರೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತ ಬಂದಾಗ, ಸಿದ್ಧತೆ ಅಂದ್ರೆ ಒಂದು ಪರಿಪಕ್ವನಾತ್ಮಕ ಸಿದ್ಧತೆ. ಎಕ್ಸಾಮ್ ಅಲ್ಲಿ ಇದನ್ನು ಕ್ವಶನ್ ಕೇಳಿದಾರೆ. ಸಿದ್ಧತೆ ಅಂದ್ರೆ ಏನು? ಪರಿಪಕ್ವತೆಯನ್ನು ಹೊಂದಿರತಕ್ಕಂಥದ್ದು. ಅಂದ್ರೆ ಏನು? ಸಿದ್ಧತೆಯ ಕಡೆಗೆ ಕೊಂಡೊಯ್ಯುವ ಆಂತರಿಕ ಬದಲಾವಣೆಯನ್ನ ಪರಿಪಕ್ವತೆ ಅಂತ ಕರಿತೀವಿ. ಈಗ ಎಕ್ಸಾಮ್ಗೆ ಎಲ್ಲರೂ ರೆಡಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ. ನೋಟಿಫಿಕೇಶನ್ ಆಗತ್ತಾ ಆಗಲ್ವಾ ಅಂತಕ್ಕಂಥದ್ದು ಇನ್ನೂ ತುಂಬಾ ಜನ ಗೊಂದಲದಲ್ಲಿದ್ದಾರೆ. ಆದ್ಮೇಲೆ ನೋಡ್ಕೊಂಡ್ಬಿಡೋಣ ಅಂತೇಳಿ ಓದೋರು ಇದ್ದಾರೆ. ಬಟ್ ಈಗ ಆದ್ರೆ ನಾನು ಅಪಾಯಿಂಟ್ ಆಗ್ತೀನೇ ಇಲ್ವಾ, ನಾನು ಆರ್ಡರ್ ಕಾಪಿ ತಗೋತೀನೇ ಇಲ್ಲ ಅನ್ನೋರ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟು ಸಿದ್ಧತೆನ ಇನ್ನೂ ಗಳಿಸಿಲ್ಲ, ಪರಿಪಕ್ವ ಆಗಿಲ್ಲ ಅಷ್ಟು. ಹೌದಾ? ಯಾಕೆಂದ್ರೆ ತುಂಬಾ ಜನ ಇದು ಹಿಂದೆ ಕೂಡ ಆಗಿದೆ. 2017-19 ನೋಟಿಫಿಕೇಶನ್ ಆಗಲ್ಲ ಅನ್ಕೊಂತ ಸಡನ್ಲಿ ಏನಾದ್ರೆ ನೋಟಿಫಿಕೇಶನ್ ಆಗ್ತಾ ಇತ್ತು. 2 ರಿಂದ 3 ತಿಂಗಳು ಟೈಮ್ ಸಿಗ್ತಾ ಇತ್ತು. ಅಷ್ಟಲ್ಲಿ ಓದ್ಕೊಳಕ್ ಆಗ್ತಾ ಇರಲಿಲ್ಲ. ಅದು TT ಆಗಿರ್ಬೋದು, GPST ಆಗಿರ್ಬೋದು, HST ಸಿಲೆಬಸ್ ಜಾಸ್ತಿ ಇದೆ ಅಂತೇಳಿ ಅಭ್ಯರ್ಥಿಗಳು ಗೋಗರಿತಾ ಇದ್ರು. ಸೊ ಅಂತ ಟೈಮಲ್ಲಿ ಕಷ್ಟ ಎದುರಿಸಬೇಕಾಗತ್ತೆ. ಹೀಗಾಗಿ ನೋಟಿಫಿಕೇಶನ್ ಆಗೋ ಮುಂಚಿತವಾಗಿ ನಮಗೊಂದು ಹಂತದ ತಯಾರಿನ ಮುಗಿಸಿರ್ಬೇಕು. ಸಿದ್ಧತೆ ಬಹಳ ಇಂಪಾರ್ಟೆಂಟ್. ಪರಿಪಕ್ವನಾತ್ಮಕ ಸಿದ್ಧತೆಯನ್ನು ಗಳಿಸಬೇಕು. ಮಕ್ಕಳು ಕೂಡ ಆ ಮಗು ಆ ವಿಷಯವನ್ನ ಕಲಿಲಿಕ್ಕೆ ಪರಿಪಕ್ವತೆಯನ್ನು ಹೊಂದಿದೆ ಇಲ್ಲ. ವಯೋಮಾನ ಏನೋ ಒಂದು ಬುದ್ಧಿಮಟ್ಟ ಏನು, ಒಂದು ಮಾನಸಿಕ ವಯಸ್ಸು ಪ್ಲಸ್ ಬುದ್ಧಿಶಕ್ತಿ ನಾವು ನೋಡ್ಕೋಬೇಕಾಗತ್ತೆ. ದೈಹಿಕ ವಯಸ್ಸು ಪ್ಲಸ್ ಮಾನಸಿಕ ವಯಸ್ಸನ್ನ ನೋಡ್ಕೊಂಡು ಅವನಿಗೆ ವಿಷಯವನ್ನ ನಾವೇನ್ ಮಾಡ್ತೀವಿ? ಕಲಿಸ್ತೀವಿ. ಹೌದಾ? ಆ ಪಕ್ವತೆಯನ್ನು ಹೊಂದಿದಾನ ಇಲ್ಲ ಅಂತೇಳಿ. ನಂತರದಲ್ಲಿ ಬಂದಾಗ ಸಿದ್ಧತೆ ಅಂತ ಬಂದಾಗ ಅಭಿಪ್ರೇರಣಾತ್ಮಕ ಸಿದ್ಧತೆ ಅಂತ ಕರಿತೀವಿ. ಅಭಿಪ್ರೇರಣಾತ್ಮಕ, ಮೋಟಿವೇಶನ್. ಸೊ ಯಾರೋ ಒಂದು ಹೇಳ್ತಾ ಇದ್ರೆ ನಾವು ಮೋಟಿವೇಟ್ ಆಗ್ತಾ ಇದೀವಿ ಅಂತ ಅರ್ಥ. ನಮಗೆ ನಾವೇ ಮೋಟಿವೇಟ್ ಆಗ್ಬೇಕು. ಇನ್ನೊಬ್ರು ಹೇಳಿರ್ತಾರೆ ಅಂತಕ್ಕಂಥದ್ದಲ್ಲ, ನಮಗೆ ನಾವೇ ಮೋಟಿವೇಟ್ ಆಗಿ ಅಭ್ಯಾಸದಲ್ಲಿ ತೊಡಬೇಕಾಗತ್ತೆ. ಅಭಿಪ್ರೇರಣಾತ್ಮಕ ಸಿದ್ಧತೆ. ಇಲ್ಲಿ ಸಿದ್ಧತೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಒಬ್ಬ ಟೀಚರ್ ಒಂದು ತರಗತಿಯಲ್ಲಿ ಪಾಠ ಮಾಡ್ತಾ ಇದ್ರು. ಅವಾಗ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಹೊರಗಡೆ ಏನ್ ಮಾಡ್ತಾ ಇದ್ರು? ಪದೇ ಪದೇ ಇನ್ಕಿ ಕಿಟಕಿಯಿಂದ ನೋಡ್ತಾ ಇದ್ರು ಹೊರಗಡೆ. ಶಿಕ್ಷಕರ ಪಾಠ ಕಡೆಗೆ ಕಾನ್ಸಂಟ್ರೇಷನ್ ಇಲ್ಲ. ಅಂತ ಟೈಮಲ್ಲಿ ಶಿಕ್ಷಕರಿಗೆ ಏನ್ ಬಂತು? ಸಿಟ್ಟು ಬಂತು. ಏನಾಗ್ತಿದೆ ಅಂತಕ್ಕಂಥ ಅವರು ಕೂಡ ಕಿಟಕಿಯಿಂದ ಸ್ವಲ್ಪ ಬಗ್ಗೆ ನೋಡ್ತಾರೆ ಏನಿದೆ ಅಂತ ಹೇಳಿ. ಅಲ್ಲೊಬ್ರು ವ್ಯಕ್ತಿ ಏನ್ ಮಾಡ್ತಾ ಇದ್ದ? ಒಂದು ಎಮ್ಮೆನ ಎಳಿತಾ ಇದ್ದ. ಈ ಎಮ್ಮೆ ಅವ್ನ ಜೊತೆ ಹೋಗೋಕ್ ರೆಡಿ ಇಲ್ಲ, ಇವ್ರು ಜಗ್ಗದ್ ಬಿಡ್ತಾ ಇಲ್ಲ. ಅವ್ರದ್ದು ಹೋಗೋಕ್ ರೆಡಿ ಇಲ್ಲ, ಇವ್ರು ಜಗ್ಗದ್ ಬಿಡ್ತಾ ಇಲ್ಲ. ಅದನ್ನ ಮಕ್ಕಳಲ್ಲಿ ಕಿಟಕಿಯಲ್ಲಿ ಕುಟ್ಕೊಂಡು ನೋಡ್ತಾ ಇದ್ದಾರೆ. ಅವಾಗ ಅವ್ರೊಂದು ಕೆಲಸ ಮಾಡ್ತಾರೆ. ಹೋಗಿ ಆ ವ್ಯಕ್ತಿಗೆ ಹೇಳ್ತಾರೆ,
ಸ್ವಲ್ಪ ಒಂದು ಹಿಡಿ ಮೇವಣ್ಣ ತಗೋ, ಅದಕ್ಕೆ ತಿನ್ಲಿಕ್ಕೆ ಕೊಡಬೇಡ, ಅದ್ರ ಮುಂದೆ ಹಿಡ್ಕೊಂಡು ಹೋಗು, ಆಟೋಮೆಟಿಕ್ ನೀನು ಹಿಂದೆ ಬರುತ್ತೆ ಅಂತ ಹೇಳಿದಾಗ ಆ ವ್ಯಕ್ತಿ ಹಂಗೆ ಮಾಡ್ತಾನೆ. ಆಟೋಮೆಟಿಕ್ ಏನಂದ್ರೆ ಅದು ಹಿಂದೆ ಕರ್ಕೊಂಡು ಹೋಯ್ತು, ಅದು ಎಮ್ಮೆ ಹೋಯ್ತು. ಸೊ ಅವಾಗ ವಿದ್ಯಾರ್ಥಿಗಳು ಹೊರಗಡೆ ನೋಡೋದನ್ನ ಸ್ಟಾಪ್ ಮಾಡಿದ್ರು. ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಮೊದಲು ವಿದ್ಯಾರ್ಥಿಗಳನ್ನ ನಿಮ್ಮ ಕಲಿಕೆ ಕಡೆಗೆ ಸಿದ್ಧಗೊಳಿಸ್ಬೇಕು. ಅವರ ಅವಧಾನವನ್ನ ನಿಮ್ಮ ಕಡೆಗೆ ಸೆಳಿಬೇಕಾಗತ್ತೆ. ಅಟೆನ್ಷನ್. ಚಿತ್ರಪಟಗಳನ್ನ ಬಳಸ್ರಿ, ನೀವು ಚಾರ್ಟ್ಗಳನ್ನ ಬಳಸಿ, ಮಿಂಚು ಪಟ್ಟಿಗಳನ್ನ ಬಳಸಿ, ಹೌದಾ? ಸೊ ಒಟ್ಟಾರೆಯಾಗಿ ನೀವು ಮಾಡ್ತಕ್ಕಂಥ ಪಾಠದ ಮೇಲೆ ವಿದ್ಯಾರ್ಥಿಗಳ ಒಂದು ಅವಧಾನ, ಆಸಕ್ತಿ ಏನಾಗ್ಬೇಕಂದ್ರೆ ಇರಬೇಕಾಗತ್ತೆ. ಸೊ ಆ ರೀತಿಯಾಗಿ ಸಿದ್ಧತೆಗೊಳಿಸ್ಬೇಕು. EL ಥರ್ಂಡೇಕ್ ಅವರು ಸಿದ್ಧತಾ ನಿಯಮ ಅಂತ ಹೇಳಿದ್ರು. ಏನೋ ಏನ್ ಮಾಡ್ಬೇಕು ಸಿದ್ಧತೆ? ಕಬ್ಬಿನ ಕಾದಾಗ ಬಡಿ, ಎಣ್ಣೆ ಕಾದಾಗ ಕರಿ, ಗಾಳಿ ಬಂದಾಗ ತೋರಿಕೋ ಅಂತಕ್ಕಂಥ ಅಂಶಗಳು ಏನ್ ತಿಳಿಸ್ಕೊಡುತ್ತೆ? ಸಿದ್ಧತೆ. ಮಕ್ಕಳನ್ನ ಕಲಿಕೆಗೆ ಫಸ್ಟ್ ಸಿದ್ಧಗೊಳಿಸಿ. ಈಗ ನಾವು 1ನೇ ತರಗತಿಗೆ ನಾವು ಮಕ್ಕಳು ಏನು ಕಲಿಕೆ ಸಿದ್ಧರಿದ್ದಾರೆ ಅನ್ನೋದನ್ನ ಅದನ್ನ ಕಲಿಸ್ಬೇಕು. ಅದ್ ಬಿಟ್ಟು ಅವರ ಒಂದು ಮಾನಸಿಕ ಮಟ್ಟ ಮತ್ತು ಬುದ್ಧಿಶಕ್ತಿಗೆ ಮಾನಸಿಕ ಮಟ್ಟ ಮತ್ತು ದೈಹಿಕ ವಯಸ್ಸಿಗೆ ಮೀರಿರ್ತಕ್ಕಂಥ ವಿಷಯಗಳು ನಾವು ಕಲ್ಸಕ್ ಹೋದ್ರೆ ಅದು ಪಾಸಿಬಲ್ ಆಗಲ್ಲ. ಗೆಸೆಲ್ಸ್ ಅವರು ಒಂದು ಎಕ್ಸಾಂಪಲ್ ಕೂಡ ನಿಮ್ಗೆ ಕೊಟ್ಟಿದ್ದೀನಿ ನಾನು, ಒಂದು ಪ್ರಯೋಗನ ಮಾಡಿರ್ತಕ್ಕಂಥದ್ದು, ಹೌದಾ? ಸೊ ಇವೆಲ್ಲವೂ ಕೂಡ ಸಿದ್ಧತಾ ಹಂತ ಅಂತ ಕರಿತೀವಿ. ಇನ್ನು ಎರಡನೇದು ಬಂದಾಗ, ಎರಡನೇ ಪ್ರಿನ್ಸಿಪಲ್ ಅದು ಯಾವ್ದಂದ್ರೆ ಅನುಕರಣಾ ನಿಯಮ. ಎರಡನೇದು ಅನುಕರಣೆ. ಸೀರಿಯಲ್ ವೈಸ್ ನೆನಪಿಟ್ಕೋಬೇಕಾಗತ್ತೆ. ಇವನು ಟೋಟಲ್ 13 ಬರ್ತದೆ, ಆದ್ರೆ ಇದರಲ್ಲಿ ನಿಮಗೆ 5 ಸೀರಿಯಲ್ ವೈಸ್ ನೆನಪಿಟ್ಕೊಳ್ತಕ್ಕಂಥದ್ದು ಇದಾವೆ. ಒಂದು ಅನುಕರಣೆ ಅಂತ ಹೇಳಿ, ಅನುಕರಣವಾದ ಪಿತಾಮಹ ಲಿಬ್ನಿಜ್ ಅಂತೇಳಿ ನಿಮ್ಗೆ ಗೊತ್ತಿದೆ ಈಗಾಗಲೇ. ಅನುಕರಣವಾದ ಪಿತಾಮಹ ಯಾರು? ಲಿಬ್ನಿಜ್ ಅಂತಕ್ಕಂಥದ್ದು ಈಗಾಗಲೇ ನಿಮ್ಗೆ ಗೊತ್ತಿದೆ. ಇನ್ನೂ ಸಾಕಷ್ಟು ನಮ್ಮ ಮನೋವಿಜ್ಞಾನಿಕ ಅದರಲ್ಲಿ ಬರ್ತಾರೆ. ಸೊ ಮೊದಲನೇದಾಗಿ ಭಾಷಾ ಕಲಿಕೆ ಯಾವ್ದ್ರಿಂದ ಪ್ರಾರಂಭ ಆಗುತ್ತೆ ಅಂತ ಒಂದು ಕ್ವಶನ್ ಕೇಳಿದ್ದ. ಭಾಷಾ ಕಲಿಕೆ ಪ್ರಾರಂಭ ಆಗೋದು ಅನುಕರಣೆಯಿಂದ. ಹಾಗಾದ್ರೆ ಯಾವ್ದ್ರಿಂದ ಬಲಗೊಳ್ಳುತ್ತೆ ಇದು? ಭಾಷಾ ಕಲಿಕೆ ಬಲಗೊಳ್ಳೋದು ಅಭ್ಯಾಸದಿಂದ. ಪ್ರಾರಂಭ ಆಗೋದು ಅನುಕರಣೆಯಿಂದ. ಅನುಕರಣೆ ಅಂದ್ರೆ ಏನು? ಮಾನವನ ಸಹಜ ಪ್ರವೃತ್ತಿ ಅನುಕರಣೆ. ತಂದೆ ತಾಯಿಗಳನ್ನ ಅನುಕರಿಸುತ್ತೆ, ಶಿಕ್ಷಕರನ್ನ ಅನುಕರಿಸುತ್ತೆ, ಹಾಗೂ ಸಮಾಜದಲ್ಲಿರ್ತಕ್ಕಂಥ ಯಾವುದೇ ಜೀವಿಯನ್ನ ಏನ್ ಮಾಡುತ್ತೆ? ಅನುಕರಿಸುತ್ತೆ. ಬೊಂಡೂರವರು ಕೂಡ ಅದನ್ನೇ ಹೇಳಿದ್ರು. ಅನುಕರಣಾ ಕಲಿಕೆ, ಮಾದರಿ ನಿರ್ಮಾಣ ಕಲಿಕೆ, ಯತ್ನರಹಿತ ಕಲಿಕೆ ಅಂತ ಕರಿತೀವಿ ನಾವು. ಏನ್ರಿ? ಇನ್ನೊಬ್ಬರನ್ನ ನೋಡಿ ನಾವೇನ್ ಮಾಡ್ತೀವಿ? ಅದನ್ನ ಕಲಿತೀವಿ. ಸೊ ನಮ್ಮ ವರ್ತನೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಏನು ವರ್ತನೆಗಳಿದಾವೆ, ನಮ್ಮ ವರ್ತನೆಗಳು, ಇದು ಕಲಿತಂತಹ ಒಂದು ವರ್ತನೆಯಾಗಿದೆ ಅಂತೇಳಿ, ಇನ್ನೊಬ್ಬರಿಂದ ಕಲಿತಿರ್ತಕ್ಕಂಥ ವರ್ತನೆಯಾಗಿದೆ ಅಂತ ಹೇಳ್ತಾರೆ. ಸೊ ಮಕ್ಕಳಿಗೆ ಅನುಕರಣೆ ಮೂಲಕ ಕಲಿತಾರೆ, ನಿಮ್ಮನ್ನ ಅನುಕರಣೆ ಮಾಡ್ತಾರೆ. ಹೀಗಾಗಿ ಶಿಕ್ಷಕ ಒಬ್ಬ ಪ್ರಾತಿನಿಧಿತ್ವವನ್ನು ವಹಿಸ್ತಾನೆ. HST ಕ್ವಶನ್ ಕೇಳಿದ್ದ. ಟೀಚರ್ ಇಸ್ ಅ ರಿಪ್ರೆಸೆಂಟೇಟಿವ್ ಫಾರ್ ಹಿಸ್ ಕ್ಲಾಸ್. ಆ ಟೀಚರ್ನ ಮಕ್ಕಳು ಅನುಕರಣೆ ಮಾಡ್ತಾರೆ. ಹೀಗಾಗಿ ನಮ್ಮ ವರ್ತನೆಗಳು, ನಮ್ಮ ಓದ್ತಕ್ಕಂಥ ಶೈಲಿ ಆಗಿರ್ಬೋದು, ನಮ್ಮ ಬರವಣಿಗೆ ಆಗಿರ್ಬೋದು, ನಮ್ಮ ಮಾತನಾಡುವಿಕೆ ಆಗಿರ್ಬೋದು, ನಮ್ಮ ಸಂವಹನ ಆಗಿರ್ಬೋದು, ಇದೆಲ್ಲವೂ ಕೂಡ ಮಗುವಿನ ಮೇಲೆ ಪ್ರಭಾವ ಬೀರೋದ್ರಿಂದ ನಮ್ಮನ್ನ ಮಕ್ಕಳು ಅನುಕರಣೆ ಮಾಡೋದ್ರಿಂದ ಸೊ ನಾವು ಪ್ರತಿಯೊಂದು ಕೂಡ ಕೇರ್ಫುಲ್ ಆಗಿ ಇರಬೇಕಾಗತ್ತೆ ಅಂತಕ್ಕಂಥದ್ದು. ಇದು ಎರಡನೇದು. ಇನ್ನು ಮೂರನೇದು ಬಂದಾಗ, ಮೂರನೇದು ಅಭ್ಯಾಸ ಅಂತ ಕರಿತೀನಿ. ಅಭ್ಯಾಸ. ಈ ಒಂದು ಕಾನ್ಸೆಪ್ಟ್ ಕೂಡ ಯಾರು ಹೇಳಿದ್ರಂದ್ರೆ ನಮ್ಮ EL ಥರ್ಂಡೇಕ್ ಅವರು ಹೇಳ್ತಾರೆ. ಇದನ್ನು ಕೂಡ ಥರ್ಂಡೇಕ್ ಅವರು ಹೇಳಿರ್ತಕ್ಕಂಥದ್ದು. ಇಲ್ಲಿ ಸೂತ್ರ ಏನ್ ನೆನ್ಪಿಟ್ಕೊಡ್ರಿ ಅಂದ್ರೆ, ಇನ್ನೊಂದು ಬರ್ತದೆ ಪುನರ್ಬಲನ ಅಂತೇಳಿ. ಸೀನು ಅಪ್ಪ ಅಂತ ಸೂತ್ರ. ಸೀನು ಅಪ್ಪ ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ. ಇದನ್ನ ಕಲಿಕೆಯ ಮನೋವೈಜ್ಞಾನಿಕ ಹಂತಗಳನ್ನ ಬರೀರಿ ಅಂತ ಹೇಳಿದಾಗ, ಸೊ ಕಲಿಕೆಯ ಒಂದು ನಿಯಮಗಳಿವು, ಕಲಿಕೆಯ ಸಿದ್ಧಾಂತಗಳು ಅಂತ ಕೂಡ ಕರಿತೀವಿ. ಮೊದಲನೇದು ಸಿದ್ಧತೆ ಅಂತ ಕರಿತೀವಿ, ಸೀರಿಯಲ್ ಗೊತ್ತಿರ್ಬೇಕಾಗತ್ತೆ. ಎರಡನೇದು ಅನುಕರಣೆ ಅಂತ ಕರಿತೀವಿ, ಅನುಕರಣೆ. ಮೂರನೇದು ಅಭ್ಯಾಸ ಅಂತ ಕರಿತೀವಿ, ಅಭ್ಯಾಸ. ನಾಲ್ಕನೇದು ಬಂದಾಗ ಅದನ್ನ ಪುನರ್ಬಲನ ಅಂತ ಕರಿತೀವಿ, ಪುನರ್ಬಲನ. ಸೊ ಒಟ್ಟಾರೆಯಾಗಿ ಅನುಕ್ರಮವಾಗಿ ಐದನೇದು ಆಸಕ್ತಿ ಅಂತ ಬರ್ತದೆ, ಅದನ್ನ ಆಮೇಲೆ ನೋಡೋಣ. ಅಥವಾ ಅಭಿರುಚಿ ತತ್ವ ಅಂತ ಕರಿತೀವಿ. ಬಟ್ ಇವು 4 ನಿಮ್ಗೆ ಗೊತ್ತಿರ್ಬೇಕು. ಇನ್ನೊಂದು ಕೇಳಿದ್ರೆ ಡಬಲ್ ಪಾ ಅಂತ ಬರ್ದಿನಲ್ಲ, ಸೊ ಅಲ್ಲಿ ಅಭಿರುಚಿ ಅಂತ ಇಟ್ಕೊಳ್ಬಹುದು. 5ನೇದು ಹಂತ ಇದು, ಹೌದಾ? ಸೊ ಸಿದ್ಧತೆ, ಅನುಕರಣೆ, ಅಭ್ಯಾಸ, ಪುನರ್ಬಲ ಮತ್ತು ಅಭಿರುಚಿ. ಸೀನು ಅಪ್ಪ ಅಂತಕ್ಕಂಥ ಫಾರ್ಮುಲಾ ನೆನಪಿಟ್ಕೊಡ್ರಿ. ಸೀರಿಯಲ್ ವೈಸ್ ಹಿಂಗೆ ಕೇಳ್ತಾನೆ. ಸೊ ಮೂರನೇದು ಹೇಳಿದೆ ನಾನು, ಥಾರ್ಂಡೇಕ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಯಾವುದು ಅಭ್ಯಾಸ ನಿಯಮ ಅಂತ ಹೇಳಿ. ಅಭ್ಯಾಸ ಕರತ ಅಭ್ಯಾಸ ನಿರತ ಜಡಮತಿ ಹೋತ ಸುಜಾನ. ಅಭ್ಯಾಸ ಮಾಡ್ತಾ ಮಾಡ್ತಾ ದಡ್ಡದವನು ಕೂಡ ಬುದ್ಧಿವಂತನಾಗ್ತಾನೆ. ಅದ್ರ ಜೊತೆಗೆ ಯಾವುದೇ ಒಬ್ಬ ಮಗು ತಾನು ದಡ್ಡ ಅಥವಾ ಬುದ್ಧಿವಂತ ಅಂತಕ್ಕಂಥದ್ದು ಅಚ್ಚಕ್ಸ್ಕೊಂಡು ಬಂದಿಲ್ಲ. ನಾವು ಕೂಡ ಅಚ್ಚಕ್ಸ್ಕೊಂಡು ಬಂದಿಲ್ಲ. ಆದ್ರೆ ನಾವು ಪ್ರಾಕ್ಟೀಸ್ ಮಾಡದೇ ಇರೋದ್ರಿಂದ ಹಿಂದುಳಿದಿರ್ತಕ್ಕಂಥದ್ದು. ಈಗ ಸರ್ಕಾರ ನಮಗೆ ಪದೇ ಅಭ್ಯಾಸ ಮಾಡಿಸ್ಲಿಕ್ಕೆ ಹೇಳ್ತಾ ಇದೆ. ಒಂದು FLN ಫೌಂಡೇಶನ್ ಲಿಟ್ರಸಿ ನ್ಯೂಮರಿಕ್ ಅಂತ ಹೇಳಿ, ಗ್ರೇಡ್ ಲೆವೆಲ್ ಲರ್ನಿಂಗ್ ಅಂತ ಹೇಳಿ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LB ಅಂತ ಕರಿತೀವಿ, GLL ಅಂತ ಕರಿತೀವಿ, FLN ಅಂತ ಕರಿತೀವಿ, ಹೌದಾ? ಇನ್ನು ಸಾಕಷ್ಟು ಕಾನ್ಸೆಪ್ಟ್ಗಳು, ಸುಮೇರು, ಸುವೇಗ, ರೇಣುಬು ಅಂತಕ್ಕಂಥ ಪಠ್ಯ ಪುಸ್ತಕಗಳನ್ನ ಪರಿಚಯ ಮಾಡಿ, ಮರುಸಿಂಚನ ಅಂತಕ್ಕಂಥ ಪುಸ್ತಕವನ್ನ ರಚನೆ ಮಾಡಿ ಮಕ್ಕಳಿಗೆ ಪದೇ ಅಭ್ಯಾಸ ಮಾಡಿಸ್ರಿ ಅಂತಕ್ಕಂಥ ಹೇಳ್ತಾ ಇದೆ. ಸೊ ಅಭ್ಯಾಸದಿಂದ ಏನಾಗತ್ತೆ ಅಂದ್ರೆ ಕಲಿಕೆ ಬಲಗೊಳ್ಳತ್ತೆ. ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದಾರೆ. ಯಾವುದ್ರ ಮೂಲಕ ಏನಾಗತ್ತೆ ಭಾಷಾ ಕಲಿಕೆ ಪ್ರಾರಂಭ ಆಗತ್ತೆ ಅಂದ್ರೆ ಅನುಕರಣೆ ಮೂಲಕ ಪ್ರಾರಂಭ ಆಗತ್ತೆ ಸರ್. ಮೇಡಮ್ ಅನುಕರಣೆ ಮೂಲಕ ಪ್ರಾರಂಭ ಆಗತ್ತೆ, ಯಾವ್ದ್ರ ಮೂಲಕ ಬಲಗೊಳ್ಳತ್ತೆ? ಅದು ಅಭ್ಯಾಸದ ಮೂಲಕ ಬಲಗೊಳ್ಳತ್ತೆ ಅಂತ ಹೇಳ್ಬೋದು. ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ, ಬಹಳ ಇಂಪಾರ್ಟೆಂಟ್. ಸೊ ಅಭ್ಯಾಸ ಅಂತಕ್ಕಂಥದ್ದು ಹೇಳಿದೆ ನಾನು.
ಏನು ಅಭ್ಯಾಸ ಮಾಡಿಸ್ಬೇಕು? ಮಕ್ಕಳಿಗೆ ಬರವಣಿಗೆ ಅಭ್ಯಾಸ ಮಾಡಿಸಿ. ಉಕ್ತ ಲೇಖನವನ್ನ ಕೊಡಿ, ನಾನು ಹೇಳಿದಾಗ ಅವ್ರು ಬರ್ಕೋಬೇಕು. ಉಕ್ತ ಲೇಖನವನ್ನು ಕೊಡಿ. ಯಾಕಂದ್ರೆ ಹಾಡಿ ಹಾಡಿ ರಾಗ ಉಳಿ ಉಳಿ ರೋಗ ಅಂತ ಹೇಳಿದೆ ನಾನು, ಹೌದಾ? ಸೊ ಜಾಸ್ತಿ ಅಭ್ಯಾಸ ಆದ್ರೆ ಉಕ್ತ ಲೇಖನ ಅಷ್ಟಿಲ್ಲ, ಪ್ರಬಂಧ ಮಾತುಗಾರಿಕೆ ಆಗಿರ್ಬೋದು, ನಾಟಕೀಕರಣ ಆಗಿರ್ಬೋದು, ಸಂವಹನ ಕೌಶಲ್ಯವನ್ನು ಬೆಳೆಸಬೇಕಾಗತ್ತೆ, ಅವ್ರನ್ನ ಆಲಿಸುವಿಕೆ ಕೌಶಲ್ಯವನ್ನು ಬೆಳೆಸಬೇಕಾಗತ್ತೆ. ಪದೇ ಪದೇ ಪ್ರತಿಯೊಂದಕ್ಕೂ ಕೂಡ ಅಭ್ಯಾಸ ಅನ್ನೋದು ಇದ್ದೇ ಇರುತ್ತೆ. ಮಕ್ಕಳಿಗೆ ಹ್ಯಾಂಡ್ ರೈಟಿಂಗ್ ಕಲಿಸೋದಕ್ಕಿಂತ ಮುಂಚೆ ಚಿತ್ರ ಕಲಿಸಿ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು. ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಸೊ ಹೀಗಾಗಿ ಈ ಅಭ್ಯಾಸ ಅಂತಕ್ಕಂಥದ್ದು ಬಹಳ ಮಹತ್ವದ. ಇದರಲ್ಲಿ 2 ಹಂತಗಳನ್ನ ಕಾಣ್ತೀವಿ ನಾವು. 2 ಹಂತಗಳನ್ನ ಕಾಣ್ತೀವಿ. ಒಂದು ಉಪಯೋಗ ನಿಯಮ ಅಂತ ಕರಿತೀವಿ, ಲಾ ಆಫ್ ಯೂಸ್ ಅಂತ ಕರಿತೀವಿ. ಲಾ ಆಫ್ ಯೂಸ್. ಎರಡನೇದು ಬಂದಾಗ ಅನುಪಯೋಗ ನಿಯಮ. ಅನುಪಯೋಗ ನಿಯಮ ಇದು ಕೂಡ ಥರ್ನೆಕ್ ಕೊಟ್ಟಿರ್ತಕ್ಕಂಥದ್ದು. ಥರ್ನೆಕ್ ಗೊತ್ತಿದೆ ನಿಮಗೆ, ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ದ ಟೀಚರ್ ವರ್ಡ್ ಬುಕ್ ಅಂತಕ್ಕಂಥ ಪುಸ್ತಕವನ್ನು ಬರೀತಾರೆ. ದ ಎಲಿಮೆಂಟ್ಸ್ ಆಫ್ ಸೈಕಾಲಜಿ ಅಂತ ಬರೆದ್ರು. ಎಜುಕೇಶನ್ ಸೈಕಾಲಜಿ ಅಂತ ಪುಸ್ತಕ ಬರೀತಾರೆ. ಸೊ ಪ್ರಾಣಿಗಳ ಮೇಲೆ ಮೊಟ್ಟ ಮೊದಲ ಬಾರಿಗೆ ಪ್ರಯೋಗ ಕೈಗೊಂಡಿರ್ತಕ್ಕಂಥ ಮೊದಲ ವಿಜ್ಞಾನಿ ಅಂತ ಹೇಳ್ಬೋದು. ಸೊ ಎಲ್ ಥರ್ನೆಕ್ ಅವರು ಪ್ರಯತ್ನ ದೋಷ ಕಲಿಕೆಯನ್ನು ಕೂಡ ಮಂಡಿಸಿರ್ತಕ್ಕಂಥದ್ದನ್ನ ಹೇಳ್ಬೋದು. ಕಲಿಕೆಯ 3 ನಿಯಮಗಳಾಗಿರ್ತಕ್ಕಂಥ ಸಿದ್ಧತೆ ನಿಯಮ, ಅಭ್ಯಾಸ ನಿಯಮ ಮತ್ತು ಪರಿಣಾಮ ನಿಯಮ ಅಂತ ಕೊಟ್ಟರು, ಹೌದಾ? ಸಮಾನ ಮೂಲಾಂಶಗಳ ವಾದವನ್ನು ಮಂಡಿಸಿದ್ರು. ಬುದ್ಧಿಶಕ್ತಿಯಲ್ಲಿ ಮೂರ್ತ ಬುದ್ಧಿಶಕ್ತಿ, ಅಮೂರ್ತ ಬುದ್ಧಿಶಕ್ತಿ ಮತ್ತು ಇನ್ನೊಂದು ಸಾಮಾಜಿಕ ಬುದ್ಧಿಶಕ್ತಿ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ಎಲ್ ಥರ್ನೆಕ್ ಅವರು ಕೊಟ್ಟರು. ಅದು ಗೊತ್ತಿದೆ ನಮಗೆ. ಸೊ ಇಲ್ಲಿ ಉಪಯೋಗ ನಿಯಮ ಅಂದ್ರೆ ಏನು, ಅನುಪಯೋಗ ನಿಯಮ ಅಂದ್ರೆ ಏನು? ಉಪಯೋಗ ಅಂದ್ರೆ ವಸ್ತುಗಳ ಮಧ್ಯೆ, ಕಲಿತಿರ್ತಕ್ಕಂಥ ವಸ್ತುಗಳ ಮಧ್ಯದಲ್ಲಿ ಸಾಮ್ಯತೆ ಹೆಚ್ಚಿದ್ದಾಗ ಉಪಯೋಗ ಆಗತ್ತೆ, ಸಾಮ್ಯತೆ ಕಡಿಮೆ ಇದ್ದಾಗ ಅನುಪಯೋಗ ಆಗತ್ತೆ. ಫಾರ್ ಎಕ್ಸಾಂಪಲ್ ಟಿ ಓದಿರ್ತಕ್ಕಂಥ ಸೈಕಾಲಜಿ, GPSR HSTR ಉಪಯೋಗ ನಿಯಮ ಇದು. ಆದ್ರೆ ಇನ್ಯಾವುದೋ ವಿಷಯವನ್ನು ನೈತಿಕ ಶಿಕ್ಷಣ ಓದ್ಕೊಂಡು ಬಂದಿದೀವಿ ಅಂದ್ರೆ ಆ ನೈತಿಕ ಶಿಕ್ಷಣ ನಮಗೆ TETಗಿಲ್ಲ, HSTR ಇಲ್ಲ, ಆದ್ರೆ GPSR ಗಿದೆ. ಮಾರಲ್ ಎಜುಕೇಶನ್, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅಂತ ಕರಿತೀವಿ. ಸೊ ಕೆಲವೊಂದು ಕಡೆಗೆ ಉಪಯೋಗ ಆಗತ್ತೆ, ಕೆಲವೊಂದು ಕಡೆ ಉಪಯೋಗ ಆಗಲ್ಲ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಯಾವ ಒಂದು ಮಗುವಿಗೆ ಕಲಿಸತಕ್ಕಂಥ ಸಂದರ್ಭದಲ್ಲಿ ಕನ್ನಡ ವ್ಯಾಕರಣವನ್ನು ಕಲಿಸ್ತಾ ಇದ್ದೀರಾ, ಇಂಗ್ಲಿಷ್ ವ್ಯಾಕರಣವನ್ನು ಕಲಿಸ್ತಾ ಇದ್ದೀರಾ, ಸಾಮರ್ಥ್ಯ ಇರ್ತಕ್ಕಂಥ ವಿಷಯ ವಸ್ತುಗಳನ್ನ ಜಾಸ್ತಿ ಕಲಿಸಿ. ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಉಪಯೋಗ ಆಗತ್ತೆ, ಕಲಿಕೆ ಸರಳ ಆಗತ್ತೆ, ಸಮಾನ ಅಂಶಗಳು ಇರ್ಬೇಕು ಅದರಲ್ಲಿ. ಯಾವಾಗ ನಾವು ಹೊಸತನವನ್ನ ಕಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ, ಸಮಾನ ಅಂಶಗಳು ಇಲ್ಲದೆ ಇರ್ತಕ್ಕಂಥ ವಿಷಯವನ್ನು ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಅನುಪಯೋಗ ಅಂತಕ್ಕಂಥದ್ದು ಕಂಡು ಬರುತ್ತೆ ಅಂತ ಹೇಳಿ ಯಾರು ಹೇಳಿದ್ರು? ನಮ್ಮ ಎಲ್ ಥರ್ನೆಕ್ ಅವರು ಹೇಳಿಕೆ ಪ್ರಯತ್ನ ಮಾಡ್ತಾರೆ. ಸೊ ಇದು ಒಂದಾಯ್ತು. ಇನ್ನು 4ನೇದು ಬಂದಾಗ ಇದಕ್ಕೇನಂತ ಕರಿತೀವಿ? ಪುನರ್ಬಲನ ನಿಯಮ ಅಂತ ಕರಿತೀನಿ. ಪುನರ್ಬಲನ ನಿಯಮ. ಪುನರ್ಬಲನ ನಿಯಮ, ಪುನರ್ಬಲನ, ಪುಷ್ಟೀಕರಣ. ರೇನ್ಫೋರ್ಸ್ಮೆಂಟ್ ಇಸ್ ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ರೇನ್ಫೋರ್ಸ್ಮೆಂಟ್ ಅಂತ ಕರಿತೀವಿ. ಪುನರ್ಬಲನದ ವ್ಯವಸ್ಥಿತ ಅಧ್ಯಯನವನ್ನೇ ನಾವೇನಂತ ಕರಿತೀವಿ? ಕಲಿಕೆ ಅಂತಕ್ಕಂಥದನ್ನ ಥಾಮಸ್ ಗಿಲ್ಬರ್ಟ್ ಅವ್ರು ಹೇಳಲಿಕ್ಕೆ ಪ್ರಯತ್ನ. ಪುನರ್ಬಲನ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು BF ಸ್ಕಿನ್ನರ್ ಅವರು ಕೊಟ್ಟರು, ಹೌದಾ? ಈಸ್ ದ ಫಾದರ್ ಆಫ್ ರೇನ್ಫೋರ್ಸ್ಮೆಂಟ್ ಅಂತ ಕರಿತೀವಿ. ಹಾಗಾದ್ರೆ ಇದರಲ್ಲಿ 3 ವಿಧಗಳು ಬರ್ತವೆ: ಶಿಕ್ಷೆ, ಬಹುಮಾನ, ಧನಾತ್ಮಕ ಪುಷ್ಟೀಕರಣ, ಋಣಾತ್ಮಕ ಪುಷ್ಟೀಕರಣ ಅಂತ ಬರ್ತದೆ. ವೆರಿ ಗುಡ್, ಶಬಾಷ್, ಕೀಪ್ ಇಟ್ ಅಪ್. ಧನಾತ್ಮಕ ಪುಷ್ಟೀಕರಣ, ಯಾಕೋ ಅಂತ ಹೇಳಿದಾಗ ಋಣಾತ್ಮಕ ಪುಷ್ಟೀಕರಣ, ಹೌದಾ? ಸೊ ಕೆಲವೊಂದು ನಾವು ಶಾಬ್ದಿಕ ಅಭಿವರ್ಧನೆಗಳನ್ನ ಬಳಸ್ತೀವಿ, ಕೆಲವೊಂದು ಅಶಾಬ್ದಿಕ ಅಭಿವರ್ಧನೆಗಳನ್ನ ಬಳಸ್ತೀವಿ. ಅಶಾಬ್ದಿಕ ಅಭಿವರ್ಧನೆ, ಇದು ಅಶಾಬ್ದಿಕ ಅಭಿವರ್ಧನೆ. ಯಾಕಂದ್ರೆ ಮಾತಾಡ್ತಾ ಇಲ್ಲ ನಾನು. ಅಶಾಬ್ದಿಕ ಧನಾತ್ಮಕ ಅಭಿವರ್ಧನೆ, ಅಶಾಬ್ದಿಕ ಋಣಾತ್ಮಕ ಅಭಿವರ್ಧನೆ. ವೆರಿ ಗುಡ್, ಶಬಾಷ್, ವೆಲ್ ಡನ್, ಕೀಪ್ ಇಟ್ ಅಪ್. ಶಾಬ್ದಿಕ ಅಭಿವರ್ಧನೆ, ಧನಾತ್ಮಕ. ಸೊ ಇವೆಲ್ಲ ಪುನರ್ಬಲವನ್ನು ಬಳಸಬೇಕಾಗತ್ತೆ. ಮಕ್ಕಳು ಕಲಿತಕ್ಕಂಥ ಸಂದರ್ಭದಲ್ಲಿ ಒಂದು ಚಿಕ್ಕ ಬಹುಮಾನವನ್ನು ಕೊಡೋದ್ರ ಮುಖಾಂತರ ಅವರ ಕಲಿಕೆಯನ್ನು ಪುಷ್ಟೀಕರಣಗೊಳಿಸಬೇಕು. ಸೊ ಚೆನ್ನಾಗಿ ಮಾಡ್ತಾ ಇದ್ರ, ವೆರಿ ಗುಡ್ ಹಾಕಿ. ಫೇಸ್ಬುಕ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಬರೀತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಭಾಷಣ ಮಾಡ್ತಾ ಇದಾರೆ, ಒಂದು ಹಾಡನ್ನ ಹಾಡ್ತಿದಾರ, ಅಥವಾ ಒಂದು ಕಥೆಯನ್ನು ಹೇಳ್ತಿದಾರ, ಅಥವಾ ಇನ್ಯಾವುದೋ ಆಕ್ಟಿವಿಟಿಯಲ್ಲಿ ಅವ್ರು ಭಾಗಿಯಾಗ್ತಾ ಇದಾರ, ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದಾರ. ಸೊ ಅಲ್ಲಿ ಪುನರ್ಬಲನ ಅಂತಕ್ಕಂಥದ್ದು ಬಹಳ ಮಹತ್ವದ್ದಾಗತ್ತೆ. ಸೊ ಹೀಗಾಗಿ ಇದನ್ನ ಅಪ್ಲಿಕೇಬಲ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದಾಗ 5ನೇದ್ದು ಅಭಿರುಚಿ ನಿಯಮ ಅಂತ ಕರಿತೀವಿ. ಯಾವುದು? ಅಭಿರುಚಿ ನಿಯಮ. ಅಭಿರುಚಿ, ಅಥವಾ ಇದಕ್ಕೆ ಇನ್ನೊಂದು ಏನಂತ ಹೇಳ್ಬೋದು? ಆಸಕ್ತಿ ಅಂತಾನು ಹೇಳ್ಬೋದು. ಆಸಕ್ತಿ ಅವಧಾನದ ತಾಯಿ ಅಂತ ಕರಿತೀವಿ. ಇಂಟ್ರೆಸ್ಟ್ ಇದ್ರೆ ನಾವು ಕಲೀಲಿಕ್ಕೆ ಆಗತ್ತೆ. ನಾವು ಕೂಡ ಓದ್ಲಿಕ್ಕೆ ಕೂತ್ಕೊಂಡಿವಿ ಅಂದ್ರೆ ಇಂಟ್ರೆಸ್ಟ್ ಇರಲ್ಲ, ಸುಮ್ಮನೆ ಪುಟ ಹೊಳಿಸೋದು. ಓದೋದಂದ್ರೆ ಪುಟ ತಿರುವಿ ಹಾಕೋದಲ್ಲ, ಇರ್ತಕ್ಕಂಥ ವಿಷಯವನ್ನ ತಲೆಯಲ್ಲಿ ಇಟ್ಕೋಬೇಕು, ಅದು ಓದೋದಾಗತ್ತೆ. ನಾವು ಎಷ್ಟು ಓದಿರ್ತೀವಿ? 10 ಪೇಜ್ ಓದಿರ್ತೀವಿ, ಅದ್ರ 1 ಪೇಜ್ ನಮ್ಮ ತಲೆಯಲ್ಲಿ ಇರಲ್ಲ. ಹಂಗೆ ಓದ್ಕೊಂಡು ಹೋಗ್ತಿರ್ತೀವಿ ನಾವು. ಯಾಕಂದ್ರೆ ಆಸಕ್ತಿನೇ ಇಲ್ಲ. ಇಲ್ಲಿ ಏನೋ ಓದ್ತಿರ್ತೇವೆ, ಮೈಂಡಲ್ಲಿ ಏನೋ ವಿಚಾರಗಳು ಬರ್ತಿರ್ತವೆ. ಹಂಗೆ ಬರಬಾರ್ದು. ಓದ್ತಾ ಇದೀವಿ ಅಂದ್ರೆ ಅದ್ರ ಬಗ್ಗೆ ಥಿಂಕ್ ಮಾಡ್ಬೇಕು. ಈ ಪಾಯಿಂಟ್ ಯಾಕೆ ಬಂತಿಲ್ಲಿ, ಇದೇ ಯಾಕೆ ಕರೆಕ್ಟ್, ಇದು ಯಾಕೆ ತಪ್ಪು ಅನ್ನೋದಿರ್ಬೇಕು. ಆಸಕ್ತಿ ಅವಧಾನದ ತಾಯಿ. ಒಂದೇ ನನ್ನ 2 ಮುಖಗಳು. ಎಕ್ಸಾಂಪಲ್ ಇದು ಕೂಡ ಕ್ವಶನ್ ಆಗಿದೆ. ಇಂಟ್ರೆಸ್ಟ್, ಮಕ್ಕಳಿಗೆ ಫಸ್ಟ್ ಆಸಕ್ತಿಯನ್ನು, ತಾವು ಕಲಿತಕ್ಕಂಥ ವಿಷಯದ ಮೇಲೆ ಆಸಕ್ತಿಯನ್ನು ಬರುವಂತೆ ಮಾಡಿ. ಗಣಿತ ಕಲಿಸಿ, ಕನ್ನಡ ಕಲಿಸಿ, ವಿಜ್ಞಾನ ಕಲಿಸಿ, ಸಮಾಜ ವಿಜ್ಞಾನ ಕಲಿಸಿ. ಸಮಾಜ ವಿಜ್ಞಾನದ ವಿಷಯ ವಸ್ತುವನ್ನು ನೋಡಿದ್ರೆ ಬಹಳ ವಸ್ತು ಇದೆ ಸಬ್ಜೆಕ್ಟ್. 6ನೇ ತರಗತಿಗೆ ನಾವೇನಾದ್ರೂ ಗ್ಲೋಬ್ ಮತ್ತು ನಕಾಶೆಗಳಂತಕ್ಕಂಥ ಕಾನ್ಸೆಪ್ಟ್, ಭೂಮಿಯ ಸ್ವರೂಪ ಅಂತಕ್ಕಂಥದ್ದು, ಈ ಒಂದು ಭೂಗೋಳಶಾಸ್ತ್ರವನ್ನು ಕಲಿಸ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಅಂತಕ್ಕಂಥ ಟಾಪಿಕ್ಗಳನ್ನ ನೋಡೋದಾದ್ರೆ ಆ ಮಕ್ಕಳ ಮಟ್ಟಕ್ಕೆ ನಿಲುಕದ ಇರ್ತಕ್ಕಂಥ ಟಾಪಿಕ್ಗಳಿದಾವೆ. ಸೊ 8ನೇ ತರಗತಿಯಿಂದ ಸ್ವಲ್ಪ ಪರವಾಗಿಲ್ಲ, ಯಾಕಂದ್ರೆ ವಿದ್ಯಾರ್ಥಿಗಳು ಅಷ್ಟು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಬಟ್ ಕೆಳ ಹಂತದಲ್ಲಿ ಕೆಲವೊಂದು ಪರಿಸರ ಅಧ್ಯಯನದ ಪುಸ್ತಕ ತಗೊಳ್ರಿ. ಸಾಕಷ್ಟು ಏನಂದ್ರೆ
ಸಿಲೆಬಸ್ ಏನನ್ಸುತ್ತೆ ಮಕ್ಕಳಿಗೆ ಅದೇ ಇನ್ನು ಗಣಿತ ಅಂತೂ ಮುಗಿದೋಯ್ತು. ಯಾಕಂದ್ರೆ ಪದೇ ಪದೇ ಚೇಂಜಸ್ ಆಗ್ತಾ ಇರೋದು, ಪಠ್ಯ ಪುಸ್ತಕಗಳು, ಪದೇ ಪದೇ ಆಕ್ಟಿವಿಟೀಸ್ಗಳು ಬೇರೆ, ಈ ಒಂದು ಮತ್ತೆ ಎಲ್ಬಿಗಳು ಬೇರೆ, ಇವೆಲ್ಲ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಆಸಕ್ತಿ ಬರೋದು ಶಿಕ್ಷಕರು ಕಲಿಸೋದಕ್ಕಿಂತ ಇವುಗಳನ್ನ ಎಲ್ಲವನ್ನು ಕೂಡ ಮೇಂಟೈನ್ ಮಾಡೋದ್ರಲ್ಲಿ ಏನಂದ್ರೆ ಜಾಸ್ತಿ ಸಮಯ ಕಳೀತಾ ಇದೆ ಅಂತ ಹೇಳಿ ನನಗೆ ಕೂಡ ಫೀಲ್ ಆಗ್ತಾ ಇದೆ. ಯಾಕಂದ್ರೆ ಒತ್ತಡ ಇದೆ, ಒತ್ತಡದ ಮಧ್ಯದಲ್ಲಿ ಶಿಕ್ಷಕರು ಕಾರ್ಯನಿರ್ವಹಿಸ್ತಿದ್ದಾರೆ ಅನ್ನೋದು ಇದರಿಂದ ಅಭಿರುಚಿತ್ವ ಆಸಕ್ತಿಯ ಮಕ್ಕಳಲ್ಲಿ ಆಸಕ್ತಿಯನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು, ವಿಷಯದ ಮೇಲೆ ಆಸಕ್ತಿ ಬರಬೇಕು ಅಂತಕ್ಕಂಥ ನೋಡ್ತಾ ಬರ್ತೀವಿ. ಆ ರೀತಿಯಾಗಿ ನಿಮ್ಮ ಪಠ್ಯ ವಸ್ತುವಿನ ಸಂಯೋಜನೆಯನ್ನ ಮಾಡ್ಕೊಳ್ಬೇಕು, ಬೋಧನಾ ಉಪಕರಣಗಳ ಸಂಯೋಜನೆಯನ್ನು ಮಾಡ್ಕೋಬೇಕಾಗತ್ತೆ. ಇನ್ನು 6ನೇದು ಮುಕ್ತ ವಾತಾವರಣದಲ್ಲಿ ಸ್ವಾಭಾವಿಕ ಕ್ರಮದಲ್ಲಿ ಕಲಿಸಬೇಕು. ರೂಸೋ ಅವ್ರು ಹೇಳಿದ್ರು ಸಾಮಾಜಿಕ ಒಪ್ಪಂದ, ಸೋಷಿಯಲ್ ಕಾಂಟ್ರಾಕ್ಟ್ ಅಂತಕ್ಕಂಥದನ್ನ ಹೇಳ್ತಾರೆ ರೂಸೋ. ಮನುಷ್ಯ ಹುಟ್ಟಿನಿಂದ ಸ್ವತಂತ್ರ ಆದ್ರೆ ಎಲ್ಲೆಲ್ಲಿಯೂ ಬಂಧನದಲ್ಲಿದ್ದಾನೆ ಅಂತಕ್ಕಂಥ ಹೇಳಿದ್ರು. ನಕಾರಾತ್ಮಕ ಶಿಕ್ಷಣಕ್ಕೆ ಶಿಫಾರಸನ್ನ ಮಾಡ್ತಾರೆ ರೂಸೋ ಅವರು. ನಕಾರಾತ್ಮಕ ಶಿಕ್ಷಣ, ಮಗುವಿನ ಮೇಲೆ ಯಾವುದನ್ನು ಕೂಡ ಒತ್ತಾಯ ಪೂರ್ವಕವಾಗಿ ಹೇರಬಾರ್ದು, ಮಗು ಸ್ವತಃ ಸ್ವಾಭಾವಿಕ ಕ್ರಮದಲ್ಲಿ ಕಲಿಬೇಕು ಅಂತಕ್ಕಂಥದನ್ನ ಹೇಳಿಕೆ ಪ್ರಯತ್ನ ಮಾಡಿದ್ರು. ಅದು ಮುಕ್ತವಾಗಿರ್ತಕ್ಕಂಥ ವಾತಾವರಣ ಇರಬೇಕು, ಅಲ್ಲಿ ಯಾವುದು ಕೂಡ ಒತ್ತಡ ಹೇರಬಾರ್ದು, ಇಷ್ಟೇ ಸಮಯದಲ್ಲಿ ಇದನ್ನೇ ಕಲಿಬೇಕು, ಇಷ್ಟನ್ನೇ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕು ಅಂತ ಹೇಳಿ. ಅವನು ಎಷ್ಟು ಬೇಕಾದ್ರೂ ಸಾರಿ ಓದ್ಬೋದು, ಎಷ್ಟು ಬೇಕಾದ್ರೂ ಸಾರಿ ಕಲಿಬಹುದು, ಅವನು ಬರೋವರೆಗೆ ಏನ್ ಮಾಡ್ಬೇಕಂದ್ರೆ ಕಲಿತಾನೆ ಇರಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಒತ್ತಡವನ್ನ, ಮಗುವಿಗೆ ಭಯವನ್ನ ಉಂಟು ಮಾಡತಕ್ಕಂಥ ವಾತಾವರಣದಲ್ಲಿ ಆತನಿಗೆ ಕಲಿಸಬಾರ್ದು. 4 ಗೋಡೆಗಳ ಮಧ್ಯೆ ಅಲ್ಲ, ಸ್ವಾಭಾವಿಕವಾಗಿ ಅವ್ನಿಗೆ ಏನ್ ಮಾಡ್ಬೇಕಂದ್ರೆ ಕಲಿಸ್ಬೇಕು. ಯಾವ ರೀತಿಯಾಗಿ ಒಂದು ಮಗು ಭಾಷೆನ ಕಲಿಸ್ತಕ್ಕಂಥ ತಾಯಿಯಿಂದ ಕಲ್ಕೊಂಡ್ಬಂತು, ಹಾಗಾದ್ರೆ ಅಲ್ಲಿ ಏನಾದ್ರು ರೆಸ್ಟ್ರಿಕ್ಷನ್ಸ್ ಇತ್ತಾ? ಇಲ್ಲ, ಅವನೆಲ್ಲ ಪ್ರತಿಯೊಂದು ಮಾತಾಡ್ತಿದ್ದಾನೆ. ಆದ್ರೆ ಅದನ್ನ ನಾವು ಶಾಸ್ತ್ರೀಯ ಕಲಿಬೇಕಾಗಿದೆ ಅಂದ್ರೆ ಭಾಷೆ ಅಂತಕ್ಕಂಥ ಕಲಿಸ್ತೀವಿ. ಬಟ್ ಅಲ್ಲಿ ರಿಸ್ಟ್ರಿಕ್ಷನ್ಸ್ಗಳಿದಾವೆ, ನಿಯಮಗಳಿದಾವೆ, ರೂಲ್ಸ್ಗಳಿದಾವೆ, ಇದು ಹೀಗೆಲ್ಲ ಇದಾವೆ. ಸೊ ಅದನ್ನ ಹೇಳಿದ್ರು ಅಂತಕ್ಕಂಥದ್ದು. ನೆಕ್ಸ್ಟ್ ಜೀವಂತ ಸಂದರ್ಭಗಳಲ್ಲಿ ಸನ್ನಿವೇಶದ ಕಲಿಕೆ. ಒಂದು ಎಕ್ಸಾಂಪಲ್ ಒಂದು ಕ್ವಶನ್ ಕೇಳಿದ್ದ, ಒಂದು ಭಾಷೆ ಜೀವಂತ ಆಗಿರ್ಬೇಕಾಗಿದೆ ಅಂದ್ರೆ ಏನಿರ್ಬೇಕು ಅಂತ ಕೇಳಿದ್ರು. ಒಂದು ಭಾಷೆ ಜೀವಂತವಾಗಿರ್ಬೇಕಾದ್ರೆ ಆ ಭಾಷೆಯನ್ನ ಮಾತನಾಡ್ತಕ್ಕಂಥ ಜನ ಅದರಲ್ಲೇ ವ್ಯವಹರಿಸ್ಬೇಕು, ಒಂದು ಭಾಷೆಯಲ್ಲೇ ವ್ಯವಹರಿಸ್ಬೇಕು. ಈಗ ನಾನು ಪಾಠ ಕನ್ನಡ ಕಲಿಸ್ತಾ ಇದ್ದೀನಿ ಅಂದ್ರೆ ಕನ್ನಡ ಮಾತನಾಡ್ತಕ್ಕಂಥ ವಿಷಯದ ಸಂದರ್ಭಗಳು, ಜೀವಂತ ಸಂದರ್ಭಗಳು ಸೃಷ್ಟಿ ಮಾಡ್ಕೊಡಿ. ಸೊ ಒಂದು ನಾಟಕನೋ, ಒಂದು ಕಥೆನೋ ಹೇಳಿಕೆ ಅವಕಾಶಗಳು, ಒಂದು ಗಾಯನನೋ, ಸೊ ಒಂದು ಸ್ಪರ್ಧೆನೋ, ಏನೋ ಒಂದು. ಸೊ ಒಟ್ಟಾರೆಯಾಗಿ ಆ ಜೀವಂತ ಸಂದರ್ಭಗಳು ಸೃಷ್ಟಿ ಆಗ್ಬೇಕಲ್ಲಿ. ಪುಟ್ಟಜ್ಜಿ ಕಥೆ ಹೇಳು ಅಂತೇಳಿ ಒಂದು ಕಥೆ ಇದೆ. ಆ ಕಥೆಯನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಸನ್ನಿವೇಶ ನಾವು ಸೃಷ್ಟಿ ಮಾಡ್ಕೊಡ್ಬೇಕು. ನಿಮ್ಮ ಮನೆಯಲ್ಲಿ ಅಜ್ಜಿ ಏನಾದ್ರೂ ಒಂದು ಕಥೆ ಹೇಳಿದ್ರೆ ಹೇಳ್ರಪ್ಪ ಅಂತೇಳಿ, ಅಥವಾ ನೀವ್ ಯಾವ್ದಾದ್ರು ಒಂದು ಕಥೆ ಹೇಳ್ತಾರ, ಮಾತಾಡ್ರಿ, ಸಂವಹನ ಮಾಡ್ರಿ. ಮಾತುಗಾರಿಕೆ ಕೌಶಲ್ಯ, ಯಾಕಂದ್ರೆ ಭಾಷಾ ಕೌಶಲ್ಯಗಳು 4 ಬರ್ತವೆ ಏನ್ರಿ? ಆಲಿಸುವಿಕೆ ಅಂತಕ್ಕಂಥದ್ದು, ಮಾತನಾಡುವಿಕೆ ಅಂತಕ್ಕಂಥದ್ದು, ಓದುವಿಕೆ ಮತ್ತು ಬರೆಯುವಿಕೆ. ಸೀರಿಯಲ್ಸ್ ನೆನಪಿರ್ಬೇಕು. ಅಮ್ಮ ಓಬಾ ಅಂತ ಹೇಳಿ ಕರಿತೀವಿ ನಾವು. ಏನೋ ಭಾಷಾ ಕೌಶಲ್ಯಗಳನ್ನ ಸೀರಿಯಲ್ ಆಗಿ ಕಲಿಸ್ಬೇಕಾಗತ್ತೆ. ಜೀವಂತ ಸನ್ನಿವೇಶಗಳಲ್ಲಿ ಅಮ್ಮ ಒಬ್ಬ, ಆಲಿಸುವಿಕೆ, ಮಾತನಾಡುವಿಕೆ, ಓದುವಿಕೆ ಮತ್ತು ಬರೆಯುವಿಕೆ, ಆ ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಡಿ ಮಕ್ಕಳಿಗೆ. ಅವಾಗ ಏನಾಗತ್ತಂದ್ರೆ ಉತ್ತಮವಾಗಿರ್ತಕ್ಕಂಥ ಕಲಿಕೆ ಬಹಳ ದಿನಗಳ ಮಟ್ಟಿಗೆ, ಬಹಳ ದಿನಗಳವರೆಗೆ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಇನ್ನು ಅರ್ಥಪೂರ್ಣ ವಾಕ್ಯಗಳ ಮೂಲಕ ಭಾಷಾ ಕಲಿಕೆ. ಡೇವಿಡ್ ಪಿ ಅಸ್ಬೆಲ್ ಅರ್ಥಪೂರ್ಣ ಕಲಿಕೆ ಅಂತ ಹೇಳಿದ್ರು. ನಾವು ಕಲಿತಕ್ಕಂಥ ವಿಷಯದಲ್ಲಿ ಅರ್ಥಪೂರ್ಣ ಆಗಲ್ಲ, ನಮ್ಗೆ ಹಂಗೆ ಕಲಿತಾ ಇದೀವ, ಅದು ಉಪಯೋಗ ಇಲ್ಲ. ನಾವು ಕಲಿತಿರ್ತಕ್ಕಂಥ ಮಕ್ಕಳಿಗೆ ಕಲಿಸ್ತಕ್ಕಂಥ ವಿಷಯ ಕೂಡ ಅರ್ಥಪೂರ್ಣ ಆಗಿರ್ಬೇಕು. ಯಾವಾಗ ಅದ ಕಾಂಪ್ರಿಹೆನ್ಷನ್ ಇರಲ್ವೋ ಆ ವಿಷಯ ಅಂದ್ರೆ ಕಲಿತು ಕೂಡ ವ್ಯರ್ಥ ಆಗತ್ತೆ. ಅರ್ಥೈಸ್ತಕ್ಕಂಥದ್ದು, ಅರ್ಥಗ್ರಹಿಕೆ ಓದು, ಅರ್ಥಗ್ರಹಿಕೆ ಮಾತು, ಅರ್ಥಬದ್ಧವಾಗಿರ್ತಕ್ಕಂಥ ಮಾತು, ಸಮಂಜಸವಾಗಿರ್ತಕ್ಕಂಥ ಮಾತುಗಳನ್ನ ಆಡ್ಬೇಕು. ಅಸಮಂಜಸವಾಗಿರ್ತಕ್ಕಂಥ ಮಾತುಗಳನ್ನ, ಅಸಮಂಜಸವಾಗಿರ್ತಕ್ಕಂಥ ವಿಷಯಗಳನ್ನ ನಾವು ಹೇಳ್ತಾ ಹೋದ್ರೆ ಅದಿನಾಗೆಲ್ಲ ಸ್ಪಷ್ಟತೆ ಇರಲ್ಲ ಅಂತಕ್ಕಂಥದನ್ನ ನೋಡ್ತಾ ಬರ್ತೀವಿ. ಇನ್ನು ಸೂಕ್ತ ಸಂವಹನದ ಮೂಲಕ ಕಲಿಸಬೇಕು. ಅಲ್ಲೇ ಹೇಳಿದೆ ನಾನು, ಜೀವಂತ ಸನ್ನಿವೇಶವು ಸಂವಹನ ಅಂತಕ್ಕಂಥ ಮಾತುಕತೆ, ಸಂಭಾಷಣೆ, ವಿದ್ಯಾರ್ಥಿಗಳ ಮಧ್ಯೆ, ಶಿಕ್ಷಕರ ಮಧ್ಯೆ ಉತ್ತಮವಾಗಿರ್ತಕ್ಕಂಥ ಮಾತುಕತೆ, ಉತ್ತಮ ಅಂಶಗಳನ್ನ, ಶಾಸ್ತ್ರೀಯವಾಗಿರ್ತಕ್ಕಂಥ ಅಂಶಗಳನ್ನ ಸೊ ಮಕ್ಕಳ ಒಂದು ಆಡು ಭಾಷೆಯಲ್ಲಿ ನಾವು ಕಲಿಸಿ ಆಮೇಲೆ ಏನ್ ಮಾಡ್ಬೇಕಂದ್ರೆ ಗ್ರಂಥಸ್ಥ ಭಾಷೆಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಹೌದಾ? ನಂತರದಲ್ಲಿ ಭಾಷೆ ವ್ಯವಸ್ಥಿತ ಅರ್ಥಪೂರ್ಣ ಕಲಿಕೆ ಅಂತ ಕರಿತೀವಿ. ಭಾಷೆಯನ್ನ ಅರ್ಥಪೂರ್ಣ ಕಲಿಬೇಕಾಗಿತ್ತಂದ್ರೆ ಶಾಸ್ತ್ರೀಯ ನಿಯಮಗಳು ನಮ್ಗೆ ಅವಶ್ಯಕವಾಗಿ ಬೇಕಾಗ್ತದೆ. ವ್ಯಾಕರಣ ಅಂತಕ್ಕಂಥದ್ದು ಬೇಕಾಗ್ತದೆ, ಇಲ್ಲಂದ್ರೆ ಸಾಧ್ಯ ಇಲ್ಲ. ಸೊ ಅರ್ಥಪೂರ್ಣ ಕಲಿಕೆ ಆಗ್ಬೇಕಾಗಿದೆ ಅಂದ್ರೆ ಅರ್ಥಪೂರ್ಣ ಕಲಿಕೆ ಹೆಂಗಾಗತ್ತೆ? ಆ ಒಂದು ಭಾಷೆ ಬಗ್ಗೆ ಅವ್ನಿಗೆ ಅರಿವಿದ್ದಾಗ ಮಾತ್ರ ಅರ್ಥಪೂರ್ಣ ಕಲಿಕೆ ಆಗತ್ತೆ. ಇಲ್ಲಾಂದ್ರೆ ಸುಮ್ಮನೆ ನಾವು ಕಲಿತು ಇಂಗ್ಲಿಷ್ ಅಂತಕ್ಕಂಥದ್ದು ಯಾಕೆ ನಮಗೆ ವಿಶೇಷವಾಗಿ ಅರ್ಥಪೂರ್ಣ ಆಗಲ್ಲ ಅಂದ್ರೆ ಆ ಭಾಷೆ ಮೇಲೆ ಹಿಡಿತಾ ಇಲ್ಲ ನಮ್ಗೆ, ಆ ಭಾಷೆ ಆಗು ಹೋಗುಗಳ ಬಗ್ಗೆ ಗೊತ್ತಿಲ್ಲ. ಹಿಂಗಾಗಿ ಸ್ವಲ್ಪ ಏನಂದ್ರೆ ಡಿಫಿಕಲ್ಟ್ ಅನ್ಸುತ್ತೆ. ಅದ್ರ ಜೊತೆಗೆ ಅರ್ಥಪೂರ್ಣ ಆಗ್ಬೇಕಾಗಿದೆ ಅಂದ್ರೆ ಭಾಷೆ ಒಂದು ಆಳವನ್ನು ತಿಳ್ಕೊಬೇಕಾಗುತ್ತೆ. ಆಳಂದ್ರೆ ಮಕ್ಕಳಿಗೆ ಆಳವನ್ನು ತಿಳ್ಕೊಬೇಕಾಗಿಲ್ಲ. ಫಸ್ಟ್ ನಾವು ಟೀಚರ್ಸ್ ಅಂದ್ಮೇಲೆ ನಮಗೆ ಆಳ ಗೊತ್ತಿರ್ಬೇಕು. ಇದ್ರಲ್ಲಿ ಏನ್ ಕಲಿಸ್ಲಿಕ್ಕೆ ಹೊರಟಿದ್ದಾರೆ ಅಥವಾ ಏನ್ ಕಾನ್ಸೆಪ್ಟ್ ಇದೆ, ವಾಟ್ ಇಸ್ ಅ ಲರ್ನಿಂಗ್ ಔಟ್ಕಮ್ಸ್ ಅಂತಕ್ಕಂಥದ್ದು ಗೊತ್ತಿರ್ಬೇಕು. ಕಲಿಕಾ ಫಲಗಳ ಮೇಲೆ ಪ್ರತಿಯೊಂದು ಕೂಡ ಡಿಸೈಡ್ ಆಗಿರುತ್ತೆ ಅಂತಕ್ಕಂಥದ್ದು ಗೊತ್ತಿರಲಿ. ನೆಕ್ಸ್ಟ್ ಬಂದಾಗ ಕಲಿಕಾ ಸೂತ್ರಗಳ ಒಂದು ಆಧಾರಿತ ಕಲಿಕೆ. ಯಾರು ಹೇಳ್ತಿರ್ ಇದನ್ನ? ಹರ್ಬರ್ಟ್ ಸ್ಪೆನ್ಸರ್ ಸಮಾಜಶಾಸ್ತ್ರಜ್ಞ, ಬ್ರಿಟನ್ ದೇಶದ ಸಮಾಜಶಾಸ್ತ್ರದ ವಿಕಾಸದ ಸಿದ್ಧಾಂತವನ್ನು ಮಂಡಿಸಿರ್ತಕ್ಕಂಥ, ಸಮಾಜಶಾಸ್ತ್ರದ ವಿಕಾಸವನ್ನು ಅಧ್ಯಯನ ಮಾಡ್ತಾರೆ ಹರ್ಬರ್ಟ್ ಸ್ಪೆನ್ಸರ್, ಬ್ರಿಟನ್ ದೇಶದವರು. ಇಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಸರಳದಿಂದ ಸಂಕೀರ್ಣದ ಕಡೆಗೆ ವಿಷಯವನ್ನು ಕಲಿಸ್ಬೇಕು ಅಂತ ಹೇಳ್ತಾರೆ. ಸರಳದಿಂದ
ಸಂಕೀರ್ಣ. ನಂತರದಲ್ಲಿ ಮೂರ್ತದಿಂದ ಅಮೂರ್ತ ಅಂತ ಹೇಳಿದ್ರು. ಮೂರ್ತದಿಂದ ಅಮೂರ್ತ ಕಲಿಕಾ ಸೂತ್ರಗಳನ್ನ ಬಳಕೆ ಮಾಡ್ರಿ ಅಂತ ಹೇಳಿದ್ರಿ ಅವರು, ಹರ್ಬರ್ಟ್ ಅವರು. ಹಾಗಾದ್ರೆ ಯಾವ ಸೂತ್ರಗಳು ಬರ್ತವೆ ಅಂತ ಹೇಳಿದಾಗ ಮೊದಲು ಸರಳವಾಗಿರ್ತಕ್ಕಂಥ ಮಕ್ಕಳಿಗೆ ಗೊತ್ತಿರ್ತಕ್ಕಂಥ ಚಿರಪರಿಚಿತ ಇರ್ತಕ್ಕಂಥ ವಸ್ತುಗಳನ್ನ ತಗೊಳ್ರಿ. ಈಗ ತ್ರಿಭುಜ ಕಲಿಸಬೇಕಾಗಿದೆ ಅಂತ ಒಂದು ಈಗಾಗಲೇ ನಾನು ಕ್ರಿಯಾತ್ಮಕ ಪ್ರಾತಿನಿಧ್ಯ, ಬಿಂಬ ಪ್ರಾತಿನಿಧ್ಯ ಮತ್ತು ಚಟುವಟಿಕೆ ಪ್ರಾತಿನಿಧ್ಯ ಅಂತಕ್ಕಂಥದ್ದು ಸಾಂಕೇತಿಕ ಪ್ರಾತಿನಿಧ್ಯ ಅಂತ ಹೇಳಿದಿನಲ್ಲ. ಫಸ್ಟ್ ಅವ್ರಿಗೆ ಆ ಒಂದು ಕಲಿಕಾ ಉಪಕರಣಗಳನ್ನ ಕೊಟ್ಟು ಅವರಿಗೆ ಸರಳವಾಗಿರ್ತಕ್ಕಂಥ ವಸ್ತುಗಳನ್ನ ಕೊಟ್ಟು ಆಮೇಲೆ ಸಂಕೀರ್ಣ ಇದು ತ್ರಿಭುಜಪ ಅಂತ ಹೇಳಿ ಇದಕ್ಕಿಂತ ಗುರುತಿಸಬೇಕು ಅಂತಕ್ಕಂಥದನ್ನ ಹೇಳಿ, ಪ್ರಮೇಯಗಳನ್ನ ಹೇಳಿ ಅವಾಗ. ಸೊ ನಂತರ ಮೂರ್ತ ಗೊತ್ತಿರ್ತಕ್ಕಂಥ ವಿಷಯಗಳು, ಕಣ್ಣಿಗೆ ಕಾಣಿಸ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಳ್ಬೇಕು. ಕಾಣದೇ ಇರ್ತಕ್ಕಂಥ ವಸ್ತುಗಳ ಬಗ್ಗೆ ಈಗ ಕಾಮನ ಬಿಲ್ಲು ಅಂತಕ್ಕಂಥದ್ದು ನಂಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅದಕ್ಕೆ ಯಾವಾಗೋ ಕಾಣಿಸುತ್ತೆ. ಒಮ್ಮೆ ಚಿತ್ರಪಟಗಳ ಮುಖಾಂತರ ಮೂಡಿಸಿ ಆ ಬಣ್ಣದ ಒಂದು ವ್ಯಾಲ್ಯೂ ಅಂತಕ್ಕಂಥದನ್ನ ಹೇಳಿ. ಫಸ್ಟ್ ಬಣ್ಣಗಳು ಏನಿದಾವೆ, ಎಷ್ಟು ಬಣ್ಣಗಳಿದಾವೆ ಅದರಲ್ಲಿ, 7 ಬಣ್ಣಗಳಂದ್ರೆ ಹೆಂಗಾಗತ್ತೆ ಇದು ಕಾಮನ ಬಿಲ್ಲು, ಬೆಳಕಿನ ಚದುರುವಿಕೆ ಏನು, ಬೆಳಕಂದ್ರೆ ಏನು, ಇದೆಲ್ಲ ನಾವು ತಿಳಿಸ್ಕೊಡ್ಬೇಕಾಗತ್ತೆ. ಮೂರ್ತವಾಗಿ ಬರ್ತಕ್ಕಂಥ ಒಂದು ವಸ್ತುಗಳು, ಒಂದು ಕತ್ತಲೆ ಕೋಣೆಯನ್ನು ಮಾಡಿ ಬೆಳಕಂದ್ರೆ ಏನು, ಹೆಂಗಿರುತ್ತೆ ಏನು ಅಂತೇಳಿ. ಸೊ ಈಗ ಒಂದು ಮೆಣದ ಬತ್ತಿ ಒಂದು ಸುಡತ್ತೆ, ಬೆಂಕಿ ಸುಡತ್ತೆ ಅಂತಕ್ಕಂಥದ್ದು ಯಾವಾಗ ಗೊತ್ತಾಗುತ್ತೆ, ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ಬೇಕು. ಅಂದ್ರೆ ಸುಡಬಾರ್ದು ಅವ್ರಿಗೆ, ಒಂದು ಹಚ್ಚಿದಾಗ ಎಷ್ಟಿದು ಗೊತ್ತಾಗತ್ತೆ ಇದು ಏನು ಅಂತ ಹೇಳಿ. ಒಂದು ಕ್ರಿಯೆಗಳನ್ನ ಸೈಕಲ್ ಕಲಿಸ್ತಾ ಇದೀವಿ ಅಂತ ಇಟ್ಕೊಳ್ರಿ, ಸ್ವಿಮ್ಮಿಂಗ್ ಕಲಿಸ್ತಾ ಇದೀವಿ ಅಂತ ಇಟ್ಕೊಳ್ರಿ. ಸೊ ಮೂರ್ತ ವಸ್ತುಗಳಿಂದ ಅಮೂರ್ತ ಕಡೆಗೆ ಸಾಗಬೇಕು. ವಾಸ್ತವದಿಂದ ಪ್ರಾತಿನಿಧಿಕ, ಪ್ರೆಸೆಂಟ್ ಆಗಿ ಏನಿದಾವೆ, ಹೆಂಗ್ ಬದುಕ್ತಾ ಇದ್ದಾನೆ ಅವನು, ಆಮೇಲೆ ಪ್ರಾತಿನಿಧಿಕ ಆಮೇಲೆ ಹೋಗ್ರಿ. ಯಾವುದೋ ಒಂದು ಐಡಲ್ ಕೊಡ್ತಾ ಇದ್ರಿ, ಮಾಡೆಲ್ ಕೊಡ್ತಾ ಇದ್ರಿ, ಅದ ಕಡೆಗೆ ಹೋಗಿ. ಬಟ್ ವಾಸ್ತವವಾಗಿ ಸಿಗತಕ್ಕಂಥ ಸನ್ನಿವೇಶಗಳನ್ನ, ದೃಷ್ಟಾಂತಗಳನ್ನ, ವಿಷಯಗಳನ್ನ ನೀವು ಸೇರಿಸ್ತಕ್ಕಂಥದ್ದು. ಇನ್ನು ಜೀವನಾನುಭವಗಳಿಗೆ ಹೊಂದಿಸಿ ಕಲಿಸಿ. ಮಹಾತ್ಮ ಗಾಂಧೀಜಿ ಅವ್ರು ಹೇಳಿದ್ರು ಏನಂತೇಳಿ, ಲರ್ನಿಂಗ್ ಬೈ ಡೂಯಿಂಗ್ ಅಂತಕ್ಕಂಥ ಕಾನ್ಸೆಪ್ಟ್ ಜಾನ್ ಡೂಯಿ ಅವ್ರು ಹೇಳಿದ್ರು. ಜೀವನಾಂಶಗಳಿಗೆ ಸಂಬಂಧಪಟ್ಟಿರಬೇಕು. ಒಂದು ಹಸ್ತಕೌಶಲ್ಯಗಳಿಗೆ ಸಾಕಷ್ಟು ನಾವು ಕೈಯಿಂದ ಮಾಡ್ತಕ್ಕಂಥ ಕ್ರಿಯೆಗಳಿದಾವೆ, ಚಟುವಟಿಕೆಗಳಿದಾವೆ, ಬುಟ್ಟಿ ಎನ್ನತಕ್ಕಂಥದ್ದು ಇವೆಲ್ಲ ಗೊತ್ತಿದೆ. ಸೊ ಮಕ್ಕಳು ಓದು ಕೇವಲ ಮಾರ್ಕ್ಸ್ ಅನ್ನು ಗಳಿಸೋದು ಅಷ್ಟೇ ಆಗಿರಬಾರ್ದು. ಜೀವನದಲ್ಲಿ ಕೂಡ ಉತ್ತಮ ಮೌಲ್ಯಗಳನ್ನ ಗಳಿಸಿಕೊಂಡು ತಮ್ಮ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತೆ ನಾವು ಕಲಿಸ್ಬೇಕಾಗತ್ತೆ. ಜೀವನಾನುಭವಗಳಿಗೆ ಹೊಂದಿಸಿ ಕಲಿಕೆ ಆಗಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಸೊ ಅನುಭವಗಳು, ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪೀರಿಯನ್ಸ್, ಇಟ್ ಶುಡ್ ಬಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಅನುಭವಗಳು ಬಹಳ ಮಹತ್ವದ್ದು. ಯಾಕಂದ್ರೆ ಅನುಭವಗಳು ಕಲಿಸ್ತಕ್ಕಂಥ ಪಾಠಗಳನ್ನ ಯಾವುದೂ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳಿಗೆ ಈ ಒಂದು ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್ ಅನ್ನ ಜಾಸ್ತಿ ಕೊಡಿ. ಕೈಯಿಂದ ಮಾಡತಕ್ಕಂಥ ಕೆಲಸಗಳು, ಕೈ ಕಸೂತಿಗಳನ್ನ ಅಂತ ಕೇಳ್ತಾರೆ ನೋಡಿ. ಸೊ ಅದನ್ನ ಜಾಸ್ತಿ ಕೊಡೋದನ್ನ ಹೆಲ್ಪ್ ಆಗುತ್ತೆ. ಇನ್ನು ದೃಷ್ಟಾಂತಗಳ ಮೂಲಕ ಸೂತ್ರ ಮತ್ತು ಸಮನ್ವಯದ ಕಲಿಕೆ, ದೃಷ್ಟಾಂತಗಳನ್ನ ಕಲಿಸ್ಬೇಕು. ಎಕ್ಸಾಂಪಲ್ಸ್ ಕೊಡಿ. ಏನು ಊರು ಉಪಕಾರ ಅರಿಯೋದು, ಹೆಣ ಶೃಂಗಾರ ಅರಿಯೋದು ಅಂತ ಹೇಳ್ತೀವಲ್ಲ, ದೃಷ್ಟಾಂತ. ಮಾಡಿದ್ದನ್ನೋ ಮಾರಾಯ ಅಂತಕ್ಕಂಥದ್ದು ಎಕ್ಸಾಂಪಲ್ಸ್ ನಾವು ಈ ರೀತಿ ಕೊಟ್ಟು ಕಲಿಸ್ಬೇಕು. ಏನೊಂದು ಕಲಿಸ್ತಾ ಇದ್ದೀವಿ ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಒಂದು ದೃಷ್ಟಾಂತ ಅಂದ್ರೆ ಅದಕ್ಕೊಂದು ಉದಾಹರಣೆ ಕೊಟ್ಟು, ಇದೊಂದು ದೃಷ್ಟಾಂತ, ಹಿಂಗಾಗಿತ್ತು, ಕೋವಿಡ್ ಟೈಮಲ್ಲಿ ಇದಿತ್ತು, ಅದಕ್ಕೊಂದು ದೃಷ್ಟಾಂತ ಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕಾಗುತ್ತೆ. ಇನ್ನು ತಿಳಿದ ವಿಷಯದ ಕಡೆಯಿಂದ ತಿಳಿಯದ ವಿಷಯದ ಕಡೆಗೆ, ಆಲ್ರೆಡಿ ಹೇಳಿದ ನಾನು, ಗೊತ್ತಿರತಕ್ಕಂಥ ವಿಷಯನ ತೆಗೆಡ್ರಿ, ಆಮೇಲೆ ಗೊತ್ತಿಲ್ಲದ ಕಡೆ ಹೋಗ್ರಿ ಅಂತೇಳಿ. ಸೊ ಅನುಗಮನ ಪದ್ಧತಿಯ ನಿಗಮನ ಅಂತ ಏನು ಕರಿತೀವಲ್ವಾ, ಸೊ ಆ ರೀತಿಯಾಗಿ ಈ ನಾವು ಕಲಿಕಾ ಸೂತ್ರಗಳನ್ನ ಬಳಸಿ ಏನಂದ್ರೆ ಕಲಿಸ್ಬೇಕಾಗತ್ತೆ ಅಂತೇಳಿ. ನೆಕ್ಸ್ಟ್ ಬಂದಾಗ ಮಾತೃಭಾಷೆಯಿಂದ ಪರಭಾಷೆಯ ಕಲಿಕೆ ಆಗಬೇಕು. ಹೌದು, ಇದು ಬಹಳ ಇಂಪಾರ್ಟೆಂಟ್. ಮಾತೃಭಾಷೆಯಲ್ಲಿ ಮಗು ಜ್ಞಾನವನ್ನ ಪಡೆದ ಹೊರತು ಯಾವುದೇ ಭಾಷೆಯನ್ನ ಪರಿಪೂರ್ಣವಾಗಿ ಕಲಿಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕಾಗಿ ಹೇಳ್ತಾರೆ ಏನು, ಲಲ್ಲೆಯಿಂದ ತೊದಲಿ ನುಡಿದ ಮಾತದಾವುದು ಅಂತೇಳಿ. ಮೊದಲ ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು. ಸೊ ಆ ರೀತಿಯಾಗಿತ್ತಲ್ಲ. ಸೊ ಮೊದಲು ಮಾತೃಭಾಷೆಗೆ ಹೆಚ್ಚು ಫೋಕಸ್ ಮಾಡಬೇಕು. ಕನ್ನಡ ನುಡಿ ಅಂತಕ್ಕಂಥದ್ದು ಕರಿತೀವಿ ನಾವು. ಮಾತೃಭಾಷೆ ನಮ್ಮ ಭಾಷೆ ನಮ್ಗೆ ಗೊತ್ತಿದ್ದಾಗ ಮಾತ್ರ ಇನ್ನೊಂದು ಭಾಷೆನ ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ, ಅದನ್ನ ತಿಳ್ಕೊಳ್ಳಿಕ್ಕೆ, ಸೊ ಇನ್ನೊಂದು ಭಾಷೆಯನ್ನ ಓದ್ಕೊಳ್ಳಿಕ್ಕೆ ಸಹಾಯಕಾರಿ ಆಗುತ್ತೆ. ನಮ್ಮ ಭಾಷೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಪರಭಾಷೆ ನಾವು ಹೆಂಗ್ ಕಲಿಲಿಕ್ಕೆ ಆಗತ್ತೆ, ಪಾಸಿಬಲ್ ಇಲ್ಲ. ನಮ್ಮ ಭಾಷೆಯಲ್ಲಿ ಅದಕ್ಕೆ ಏನಂತಾರೆ ಅಂತ ಗೊತ್ತಿರ್ಬೇಕಲ್ಲ ನಮ್ಗೆ. ಹೀಗಾಗಿ ಫಸ್ಟ್ ಮಾತೃಭಾಷೆ, ನಮ್ಮ ತಾಯಿ ಭಾಷೆ ಕನ್ನಡ ಭಾಷೆಗೆ ನಾವು ಆದ್ಯತೆಯನ್ನು ಕೊಡ್ಬೇಕು ಫಸ್ಟ್ ಅಂತಕ್ಕಂಥದ್ದು ನೆನಪಿಟ್ಕೊಡ್ರಿ. ನೆಕ್ಸ್ಟ್, ಮಗುವಿನ ಸರ್ವಾಂಗೀಣ ವಿಕಾಸಕ್ಕೆ ಭಾಷಾ ಕಲಿಕೆ ಅವಶ್ಯಕ ಇದೆ. ಇದು ಬಹಳ ಇಂಪಾರ್ಟೆಂಟ್. ಮಗುವಿನ ಸರ್ವಾಂಗೀಣ ವಿಕಾಸ. ಸೊ ಇಲ್ಲಿ ಸರ್ವಾಂಗೀಣ ವಿಕಾಸ ಆಗ್ಬೇಕಾಗಿತ್ತಂದ್ರೆ ದೈಹಿಕ ವಿಕಾಸ, ಮಾನಸಿಕ ವಿಕಾಸ, ಬೌದ್ಧಿಕ, ಸಾಮಾಜಿಕ, ಸಂವೇಗಾತ್ಮಕ ವಿಕಾಸ, ನೈತಿಕ ವಿಕಾಸ, ಭಾಷಾ ವಿಕಾಸ, ಇವೆಲ್ಲವೂ ಆಗ್ಬೇಕಂದ್ರೆ ಭಾಷೆ ಅಂತಕ್ಕಂಥದ್ದು ಬೇಕೇ ಬೇಕು. ಭಾಷೆ ಇಲ್ಲಾಂದ್ರೆ ಅವನು ಯಾವುದನ್ನು ಕೂಡ ವಿಷಯವನ್ನ ಅರ್ಥಗರ್ಭಿತವಾಗಿ ಇನ್ನೊಬ್ಬರಿಗೆ ಬೆರಲಿಕ್ಕೂ ಆಗಲ್ಲ, ಜೀವನಾಂಶವನ್ನು ತಿಳ್ಕೊಳ್ಳಿಕ್ಕೂ ಕೂಡ ಕಷ್ಟ ಆಗತ್ತೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಇಲ್ಲಿ ಇನ್ನೊಂದು ಪಾಯಿಂಟ್ ಇತ್ತು, ಅರ್ಥಪೂರ್ಣ ಕಲಿಕೆ ಅಂತ ಹೇಳಿ. ಸೊ ಅರ್ಥಪೂರ್ಣ ಕಲಿಕೆ ಅಂತ ಬಂದಾಗ ಇಲ್ಲಿದೆ ನೋಡ್ರಿ, ನಾವು ವಿಷಯವನ್ನ ಬಿಡಿಬಿಡಿಯಾಗಿ ಕಲಿಸಬಾರ್ದು. ಇಡಿಯಾಗಿ ವಿಷಯವನ್ನ ಫಸ್ಟ್ ಗೆಸ್ಟಾಲ್ಟ್ ವಾದವ್ರು ಹೇಳ್ತಾರೆ, ವಿಷಯವನ್ನ ಇಡಿಯಾಗಿ ಅರ್ಥ ಮಾಡ್ಕೊಂಡು ಆಮೇಲೆ ಅದನ್ನ ಬಿಡಿಬಿಡಿಯಾಗಿ ಏನ್ ಮಾಡ್ಬೇಕಂದ್ರೆ ಕಲಿಬೇಕು. ಆದ್ರೆ ನಾವೇನ್ ಮಾಡ್ತೀವಿ, ಬಿಡಿಬಿಡಿಯಾಗಿ ಹಂತಕ್ಕೆ ಕಲಿಕೆ ಹೋಗ್ತೀವಿ, ಅದು ವಿಷಯ ಅರ್ಥ ಆಗಲ್ಲ. ಸೊ ಫಸ್ಟ್ ಸಮಗ್ರವಾಗಿ ದೃಷ್ಟಿಕೋನವನ್ನ ಮಗು ಹೊಂದಬೇಕು. ಅರ್ಥಪೂರ್ಣ ಕಲಿಕೆ ಆಗ್ಬೇಕಾಗಿತ್ತಂದ್ರೆ ಕನ್ನಡ ಭಾಷೆನ ಕಲಿತಾ ಇದ್ದಾನ, ಇಂಗ್ಲಿಷ್ ಕಲಿತಾ ಇದ್ದಾನ, ಅಥವಾ ವಿಜ್ಞಾನ, ಗಣಿತ, ಇವಾಗ ಯಾವುದೇ ಒಂದು ಭಾಷೆಯನ್ನು ಕಲಿತಾ ಇದೀವಿ ಅಂತ ಇಟ್ಕೊಡ್ರಿ, ಯಾವುದೇ ಒಂದು ವಿಷಯವನ್ನು ಕಲಿತಾ ಇದೀವಿ ಅಂತ ಇಟ್ಕೊಡ್ರಿ, ಅದನ್ನ ಸಮಗ್ರವಾಗಿ ಗ್ರಹಿಸೋದ್ರ ಮುಖಾಂತರ ಅದ್ರಲ್ಲಿರ್ತಕ್ಕಂಥ ವಿಷಯಾಂಶಗಳನ್ನ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ಇದು ಭಾಷಾ ಕಲಿಕೆಯ ಒಂದು ಸಿದ್ಧಾಂತಗಳಾಗಿರುತ್ತೆ. ಮತ್ತೊಂದು ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ.